ಹಲೋ ಫ್ರೆಂಡ್ಸ್, ಸೀತಾರಾಮ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಫಸ್ಟ್ ಸೀನಲ್ಲಿ ರಾಮ್ ಅವರು ಸೀತಾ ಅವ್ರಿಗೆ ಕಾಲ್ ಮಾಡಿ, ಹಾಯ್ ಸೀತಾ. ಆಗ ಸೀತಾ ಅವರು ನೀವೇ ಕಾಲ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಿದ್ದೆ ರಾಮ್, ಆದರೆ ನೀವು ಕಾಲ್ ಮಾಡಲಿಲ್ಲ. ಇವಾಗ ತಾತ ಹೇಗಿದ್ದಾರೆ ಅಂತ ಕೇಳಿದಾಗ, ನಾನೇನೋ ಅಂತ ನಿಮಗೆ ಗೊತ್ತು, ನೀವೇನೋ ಅಂತ ನನಗೆ ಗೊತ್ತು, ಕೆಲವೊಂದು ವಿಷಯಗಳು ಹಾಗೆ ಕ್ಲಾರಿಟಿ ಇಲ್ಲದೆ ಉಳ್ಕೊಂಡಿರುತ್ತೆ. ಆಗ ಸೀತಾ ಅವರು ನನ್ನ ಆಯ್ಕೆ ನಿಮಗೇನು ಅಂತ ಗೊತ್ತಿದೆ ಅಲ್ವಾ, ನೀವಾ ಸಿಹಿನಾ ಅಂತ ಕೇಳಿದಾಗ, ನಾನು ರಾಮನ ಹತ್ರ ಯಾವಾಗಲೂ ಇದನ್ನೇ ಕೇಳ್ತಿದ್ದೆ, ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ. ಆಗ ರಾಮ್ ಅವರು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಸಿಹಿನೇ ಆಗಿರಬೇಕು, ಅವಳನ್ನ ನೀವು ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ಹೇಳಿದಾಗ, ಆಗ ರಾಮ್ ಅವರು ಸಿಹಿಯಿಂದನೇ ನಾವಿಬ್ಬರು ಕೂಡ ಒಂದಾಗ್ತಿರೋದು, ಸಿಹಿ ನಂಗೆ ಯಾವತ್ತಿದ್ರೂ ಇಂಪಾರ್ಟೆಂಟೇ, ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಡಿ, ಆದರೆ ಆಲ್ ಐ ಕ್ಯಾನ್ ಸೇ ಈಸ್ ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ ಅಂತ ರಾಮ್ ಅವ್ರು ಹೇಳಿದಾಗ, ಈ ಕಡೆ ಸೀತಾ ಅವರು ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಫೋನ್ನ ಇಡ್ತಾರೆ. ಈ ಕಡೆ ಪ್ರಿಯಾ ಅವರು ಅವ್ರ ಮನೆಯಲ್ಲಿ ಊಟ ಮಾಡ್ತಿರ್ತಾರೆ. ಎಂಥ ಕಾಂಬಿನೇಷನ್ ಇದು, ಅಮ್ಮನ ಕೈ ರುಚಿಗೂ ನನಗೆ ಸಿಕ್ಕಿರೋ ಊಟಕ್ಕೂ ತುಂಬ ಚೆನ್ನಾಗಿದೆ ಅಂತ. ಆಗ ಪ್ರಿಯಾ ಅವರಮ್ಮ, ಗಂಡ ಬರೋವರೆಗೂ ಊಟ ಮಾಡಬಾರ್ದು ಕಣೆ, ಈಗಿನ ಕಾಲದಲ್ಲಂತೂ ಆದರೂ ಅಳಿಯಂದ್ರು ಬರೋವರೆಗೂ ನೀನು ಊಟ ಮಾಡಬಾರ್ದಿತ್ತು ಕಣೆ, ಏನಮ್ಮ ನಿಂದು ರಾಗ ಅಂತ ಪ್ರಿಯಾ ಅವ್ರು ಹೇಳಿದಾಗ, ಅಮ್ಮ ಅವರು ಆಫೀಸಿಂದ ಬಂದು ಊಟ ಮಾಡ್ತಾರೆ ಬಿಡು. ಅಲ್ಲ ಪ್ರಿಯಾ, ನೀನು ಅವರು ಒಂದೇ ಆಫೀಸ್ಗೆ ಹೋಗ್ತೀರಾ, ಇಬ್ಬರು ಹೋಗ್ತೀರಾ, ನಿಮ್ಮ ಪಾಡಿಗೆ ನೀವು ಇರ್ತೀರಾ, ಎಂಥದ್ದೇ ಅದು ನೀವಿಬ್ಬರು. ಆಗ ಅಶೋಕ್ ಅವರು ಅಲ್ಲಿ ಬರ್ತಾರೆ. ಆಗ ಪ್ರಿಯಾ ಅವರಮ್ಮ, ಏನಲ್ಲಿ ಅಂದರೆ ಹಾಗೆ ನೋಡ್ತಿದ್ದೀರಾ, ಪ್ರಿಯಾ ನಿಮ್ಮನ್ನು ಬಿಟ್ಟು ಊಟ ಮಾಡ್ತಿದ್ದಾಳೆ ಅಂತ ಕೇಳಿದಾಗ, ಅವಳಿಗೆ ಇದೆಲ್ಲ ಅರ್ಥನೇ ಆಗೋದಿಲ್ಲ, ನಾನು ಇದನ್ನೆಲ್ಲ ಹೇಳ್ಕೊಡ್ಬೇಕಿತ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಕೇಳಿದಾಗ, ಆದರೆ ಅತ್ತೆ ನನ್ನ ಬಿಟ್ಟು ಪ್ರಿಯಾ ಊಟ ಮಾಡ್ತಿರೋದ್ರಿಂದ ನನಗೇನು ಬೇಜಾರಿಲ್ಲ, ಆದರೆ ಟೇಬಲ್ ಮೇಲೆ ಇಷ್ಟೊಂದು ವೆರೈಟಿ ಫುಡ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ, ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಅಂತ ಅಶೋಕ್ ಅವ್ರು ಹೇಳಿದಾಗ, ಆಗ ಪ್ರಿಯಾ ಅವರು ಇಷ್ಟೊಂದು ಡೈಲಾಗ್ ಎಲ್ಲ ಬೇಕಿತ್ತ ಅಂತ ಹೇಳಿದಾಗ, ಅಶೋಕ್ ಅವರು ಅಮ್ಮನ ಪ್ರೀತಿ ಹೇಗಿರುತ್ತೆ, ಅಮ್ಮನ ಅಡುಗೆ ಹೇಗಿರುತ್ತೆ ಅಂತ ಆದರೆ ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಿದಾಗ, ಆಗ ಅಶೋಕ್ ಅವರು ರಾಮ್ ಅವ್ರ ಕಾಲ್ ಬರ್ತಿದೆ, ನೀವು ಊಟ ಮಾಡ್ತೀರಿ ಅಂತ ಹೊರಗಡೆ ಹೋಗ್ತಾರೆ. ಆಗ ಪ್ರಿಯಾ ಅವರಮ್ಮ, ನಿನಗೇನು ಅನ್ಸಲ್ವೇನೆ, ಕೆಲಸ ಮುಗಿಸ್ಕೊಬಂದು ಮನೆಗೆ ಬಂದಿದ್ರು ಅವ್ರ ಫ್ರೆಂಡ್ ಯಾರೇ ಅದು ಊಟ ಮಾಡೋದಕ್ಕೂ ಬಿಡೋದಿಲ್ಲಲ್ಲ ಅಂತ ಕೇಳ್ತಾರೆ. ಆಗ ಪ್ರಿಯಾ ಅವರು, ರಾಮ್ ಅವರು ಈ ಟೈಮಲ್ಲಿ ಕಾಲ್ ಮಾಡಿದ್ದಾರೆ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರುತ್ತೆ, ಅದಕ್ಕೆಲ್ಲ ನೀನು ತಲೆ ಕೆಚ್ಕೊಬೇಡ, ನೀನು ಕುತ್ಕೊಂಡು ಊಟ ಮಾಡು ಅಂತ ಹೇಳಿದಾಗ, ಅಶೋಕ್ ಅವರು ಬರ್ತಿರ್ಬೇಕಾದ್ರೆ ಅಂಜಲಿ ಅವರು ಅಡ್ಡ ಸಿಗ್ತಾರೆ. ಅಣ್ಣ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂಜಲಿ ಅವರು ಕಾಲಲ್ಲಿದ್ದಾಗ, ಅಣ್ಣ ಬರ್ತಿದ್ದಾನೆ ಅಂತ ಕಾಲ್ ಕಟ್ ಮಾಡ್ತಾರೆ. ಆಗ ಎಲ್ಲ ಓಕೆ ತಾನೆ ಅಂತ ಅಶೋಕ್ ಅವರು, ಎಲ್ಲ ಓಕೆ ತಾನೆ, ಯಾಕೆ ಈ ಥರ ಸಪ್ಪಗಿದೆಯಾ ಅಂತ ಕೇಳಿದಾಗ, ಓಕೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಅಂಜಲಿ ಅವರು. ರಾಮ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ, ಆಗ ಅಂಜಲಿ ಅವರು, ಶ್ರೀರಾಮಣ್ಣನ ಕೇಳಿದೆ ಅಂತ ಹೇಳು ಅಂತ ಹೇಳಿದಾಗ, ಈ ಕಡೆ ಅಂಜಲಿ ಅವರು ಪ್ರತಾಪ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ರುದ್ರ ಪ್ರತಾಪ್ಗೆ ನೀವೇನೋ ಮಾತಾಡ್ತಿದ್ರಿ, ಆದರೆ ಅಣ್ಣ ಬಂದ್ಬಿಟ್ಟ ಮಧ್ಯದಲ್ಲಿ, ಸೊ ಅದಕ್ಕೆ ನಾನು ಕಾಲ್ ಕಟ್ ಮಾಡಿದೆ, ನಾನು ನಾಳೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾರೆ. ಸಾರಿ ನಾನು ನಿಮ್ಮನ್ನ ಅಂಜು ಅಂತ ಕರೆದ್ಬಿಟ್ಟೆ, ಹಾಗಂತ ಕರಿಬೋದಾ ಅಂತ ಕೇಳಿದಾಗ, ಫಾರ್ಮಾಲಿಟೀಸ್ ಎಲ್ಲ ಬೇಡ, ನಿಮ್ಗೆ ಹೇಗೆ ಬೇಕೋ ಹಾಗೆ ಕರೀರಿ ಅಂತ ಹೇಳಿದಾಗ, ಆಗ ರುದ್ರ ಪ್ರತಾಪ್ ಅವರು, ನನ್ನ ದುಃಖನ ಹಂಚ್ಕೊಳ್ಳೋಕಿರೋದು ನೀವೊಬ್ಬರೇ, ನೀವಾದರೂ ಸಿಕ್ಕಿದ್ರಲ್ಲ ಅಂತ ಹೇಳಿದಾಗ, ಆಗ ರುದ್ರ ಪ್ರತಾಪ್ ಅವರು, ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿದಾಗ, ಆಗ ಅಂಜಲಿ ಅವರು, ರಾಮು ಅವರೇ ನಾನು ನಿಮ್ಮನ್ನ ಅರ್ಥ ಮಾಡ್ಕೋತೀನಿ, ನೀವೆಷ್ಟು ಒಳ್ಳೆ ವ್ಯಕ್ತಿ ಅಂತ ನನಗೆ ಗೊತ್ತು ಅಂತ ಹೇಳಿದಾಗ, ನೀವು ಹೀಗೆಲ್ಲ ಯೋಚನೆ ಮಾಡಬೇಡಿ, ನಮ್ಮ ಯೋಚನೆಗಳೇ ನಮಗೆ ಪಾಸಿಟಿವ್ ಆಗಿ ಒಂದು ವೈಬ್ ಕೊಡುತ್ತೆ ಅಂತ ಹೇಳಿದಾಗ, ಬೇಡದಿರೋ ಯೋಚನೆಗಳೆಲ್ಲ ನಮ್ಮನ್ನು ಕುಗ್ಗಿಸುತ್ತೆ ಅಂತ ಹೇಳಿದಾಗ, ನಾನು ನಿಮ್ಮ ಜೊತೆಗಿರ್ತೀನಿ, ನಿಶ್ಚಿಂತೆಯಿಂದ ನೀವು ಹೋಗಿ ನಿದ್ದೆ ಮಾಡಿ, ನಾನು ನಾಳೆ ನಿಮ್ಗೆ ಹಾಸ್ಪಿಟಲಲ್ಲಿ ಸಿಗ್ತೀನಿ ಅಂತ ಹೇಳಿದಾಗ, ಆಗ ಅಶೋಕ್ ಅವರು, ಸಾರಿ ರುದ್ರ ಪ್ರತಾಪ್ ಅವರು, ನಿಮ್ಮ ಮಾತನ್ನ ಕೇಳಿ ನಂಗೊಂದು ಸ್ವಲ್ಪ ಧೈರ್ಯ ಬಂತು, ಖುಷಿ ಆಯಿತು ಅಂತ ಹೇಳಿದಾಗ, ಈ ಕಡೆ ರಾಮ್ ಅವರು, ಮಗ ನನ್ನ ಮತ್ತು ಸಿಹಿನ ಚಾಯ್ಸ್ ಮಾಡ್ಕೊಳ್ಳೋ ಆಪ್ಷನು ಯಾವಾಗೂ ಬರದೇ ಇರಲಿ ಅಂತ ಸೀತಾ ಅವ್ರು ಯಾವಾಗಲೂ ಹೇಳ್ತಿದ್ರು, ಇವಾಗ ಅದೇ ಸಿಚುವೇಶನ್ ಬಂದ್ಬಿಟ್ಟಿದೆ ಕಣೋ. ಅಲ್ಲ ಮಗ, ತಾತ ಸೀತಾ ಅವ್ರು ಒಟ್ಟಾರೋಕೆ ಏನಕ್ಕೆ ಹೋಗ್ತಾರೆ, ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ಅಲ್ಲಿಗೆ ಹೋಗ್ತಾರೆ ಅಂತ ಕೇಳಿದಾಗ, ಆಗ ಅಶೋಕ್ ಅವರು, ಮಗ ಸೂರ್ಯ ಹತ್ರ ಎಲ್ಲ ಮಾತಾಡು, ಆಗ ಅವರು ಕನ್ವಿನ್ಸ್ ಆಗ್ತಾರೆ. ಆಗ ರಾಮ್ ಅವರು, ಅವ್ರ ಹತ್ರ ಮಾತಾಡೋದಕ್ಕೂ ಅವಕಾಶ ಅವ್ರು ಕೊಡ್ತಿಲ್ಲ ಗೊತ್ತಾ ಅಂತ ಹೇಳಿದಾಗ, ಆಗ ಅಶೋಕ್ ಅವರು, ಸೀತಾರಾಮ ಒಂದಾಗಬೇಕಾಗಿರೋ ಡೆಸ್ಟಿನಿ, ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಇದ್ರ ಬಗ್ಗೆ ನನಗೆ ನಂಬಿಕೆ ಇದೆ, ನನ್ನ ಟ್ರಸ್ಟ್ ಮೀ ಅಂತ ಹೇಳಿದಾಗ, ಆಗ ಅಶೋಕ್ ಅವರು, ಸಿಹಿ ವಿಷಯ ನಂಗೆ ಯಾಕೆ ಕೇಳಿಲ್ಲ ಅಂತ ಅವ್ರ ತಲೆಯಲ್ಲಿ ಓಡ್ತಿದೆ ಅಷ್ಟೇ, ಆದರೆ ನಿನ್ನ ಮತ್ತು ಸೀತಾ ಪ್ರೀತಿನ ದೂರ ಮಾಡೋ ಅಷ್ಟು ಮಟ್ಟಕ್ಕೆ ಅವ್ರೇನು ಇಳಿಯಲ್ಲ ಅಂತ ಹೇಳಿದಾಗ, ಆದರೆ ನೀನು ಯೋಚನೆ ಮಾಡಬೇಕಾಗಿರೋ ವಿಷಯನೇ ಬೇರೆ ಇದೆ ಮಗ ಅಂತ ಹೇಳಿದಾಗ, ಆಗ ಅಶೋಕ್ ಅವರು, ನೀನು ಲಾಯರ್ ಹತ್ರ ಹೋಗ್ಬೇಕಿತ್ತಲ್ವ ಅಂದಾಗ, ಹೌದಲ್ಲೋ ಮರ್ತೋಯ್ತಲ್ಲ, ಫಸ್ಟು ಸೀತಾ ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೋಗ್ತೀನಿ ಲಾಯರ್ ಹತ್ರ ಅಂತ ರಾಮ್ ಹೇಳಿದಾಗ, ಅಶೋಕ್ ಅವರು, ಮಗ ಅವ್ರು ಏನೇ ಹೇಳಿದ್ರು ಲಾಯರ್ ಅವರು, ಮನೆಯವ್ರ ಹತ್ರ ಯಾರ ಹತ್ರನೂ ಹೇಳ್ಬೇಡ,
ಜಾಸ್ತಿಯಿಂದನೇ ಮನೇಲೆಲ್ಲ ತೊಂದರೆ ಆಗುತ್ತೆ. ಸೂರಿ ಹೆಲ್ತ್ ಬೇರೆ ಫಸ್ಟೇ ಹುಷಾರಿಲ್ಲ. ನನಗೂ ಹೇಳ್ಬೇಡ ಮಗ, ಸ್ಪೆಷಲಿ ಭಾರ್ಗವಿ ಚಿಕ್ಕಿಗೆ ಹೇಳ್ಬೇಡ ಮಗ ಅಂತ ಮನಸ್ಸಲ್ಲಿ ಅಶೋಕ್ ಅವ್ರು ಅನ್ಕೋತಾರೆ. ಹಿಂದೆ ಏನೇನು ನಡೀತಿದೆ ಅಂತ ನನಗೆ ಮಾತ್ರ ಗೊತ್ತು, ನೀನು ಇದು ಹೇಳಿದ್ರೆ ನಂಬೋದಿಲ್ಲ ಮಗ. ಆಗ ರಾಮ್ ಅವರು, ಸದ್ಯ ನನಗೆ ಸೀತಾ ಮತ್ತು ನನ್ನ ವಿಷಯ ಯಾವ ಡಿಸಿಷನ್ ತಗೋತಾರೆ ಸೂರಿ ತಾತ ಅನ್ನೋದೇ ನಾನು ತಲೆಯಲ್ಲಿ ಓಡ್ತಿದ್ದೆ ಕಣೋ. ಆಗ ಅಶೋಕ್ ಅವರು, ನೀನು ಲಾಯರ್ನ ಆದಷ್ಟು ಬೇಗ ಮೀಟ್ ಮಾಡಬೇಕು. ನೀವು ಒಬ್ರಿಗೊಬ್ರು ತುಂಬ ಪ್ರೀತಿಸಿದ್ದೀರಾ ಸೀತಾ, ಮತ್ತು ನೀವು ಇಷ್ಟಪಟ್ಟಿರೋರ ಜೊತೆ ಬದುಕ್ತೀನಿ ಅಂದರೆ ಸೂರಿ ಬೇಡ ಅಂತ ಅಶೋಕ್ ಅವರು ಕೇಳಿದಾಗ, ಆಗ ರಾಮ್ ಅವರು, ಥ್ಯಾಂಕ್ಸ್ ಕಣೋ, ನಿನ್ನ ಜೊತೆ ಮಾತಾಡಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಎಷ್ಟೊತ್ತಲ್ಲಿ ನಿನ್ನ ಹೊರಗಡೆ ಕರೆಸ್ಕೊಂಡ್ರೆ ಪ್ರಿಯಾನು ಬೇಜಾರು ಮಾಡ್ಕೊಂಡಿರ್ತಾಳೆ, ಅವಳಿಗೆ ಹೇಳು ನಿನ್ನ ಫ್ರೆಂಡ್ ಹೀಗೆ ಅಂತ. ಆಗ ಅಶೋಕ್ ಅವರು, ಪ್ರಿಯಾ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಪ್ರಿಯಾ ಬೇಜಾರು ಮಾಡ್ಕೊಳ್ಳೋ ಥರ ಇದ್ದಿದ್ರೆ ನನ್ನನ್ನು ಇಷ್ಟನೇ ಪಡ್ತಿರ್ಲಿಲ್ಲ. ಆಗ ರಾಮ್ ಅವರು, ಐ ನೋ ಮಗ, ಯು ಗೈಸ್ ಆರ್ ದ ಬೆಸ್ಟ್ ಅಂತ ಹೇಳಿದಾಗ ಇಬ್ಬರು ಹಗ್ ಮಾಡಿ ಬಾಯ್ ಗುಡ್ ನೈಟ್ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಈ ಕಡೆ ಭಾರ್ಗವಿಗೆ ಕನಸಲ್ಲಿ, ನೀನು ಭಾರ್ಗವಿ, ನಿನ್ನ ಪಾಪದ ಕೊಡ ತುಂಬ್ತಾ ಇದೆ, ಇನ್ನು ನನ್ನ ಮಗಳು ಬರ್ತಿದ್ದಾಳೆ, ನಿಜವಾದ ಮುಖನ ತೋರಿಸ್ತಾಳೆ, ನನ್ನ ಮಗ ರಾಮನ್ನ ಕಾಪಾಡ್ತಾಳೆ ಅಂತ ನನ್ನ ಸಾಯಿಸಿ ನನ್ನ ಸ್ಥಾನನ ಕಿತ್ಕೊಳ್ಳೋಕೆ ಟ್ರೈ ಮಾಡಿದೆ ಅಲ್ವಾ, ನನ್ನ ನೆಮ್ಮದಿನೂ ನೀನು ಕಿತ್ಕೊಳ್ಳೋಕ್ಕಾಗಲ್ಲ, ನನ್ನ ಸ್ಥಾನನೂ ನೀನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಭಾರ್ಗವಿ ಮಲ್ಕೊಂಡಿದ್ದಾಗ ಅವ್ರ ಕನಸಲ್ಲಿ ಇದೆಲ್ಲ ಬರ್ತಿರುತ್ತೆ. ಆಗ ಭಾರ್ಗವಿಯವರು ಸಡನ್ನಾಗಿ ಕನಸಲ್ಲಿ ಮೇಲ್ಗಡೆ ಎದ್ಬಿಟ್ಟು ಭಯ ಪಡ್ಕೊಂಡಿರ್ತಾರೆ. ಆಗ ಸತ್ಯ ಚಿಕ್ಕಪ್ಪ ಅವರು ಕೂಡ ಎದ್ಬಿಟ್ಟು ಕೇಳ್ತಾರೆ, ಏನಾಯಿತು ಭಾರ್ಗವ ಅಂತ ಕೇಳಿದಾಗ, ಇಲ್ಲ ರಾಮು ಲಾಯರ್ ಹತ್ರ ಹೋಗ್ಬೇಕಿತ್ತು, ಏನಾಗಿದೆ, ಲಾಯರು ಏನು ಬರೆದಿದ್ದಾರೆ, ವಿಲ್ಲಲ್ಲಿ ಏನಾಗಿದೆ, ಏನಾಯಿತು, ಲಾಯರ್ ಏನು ಹೇಳಿದ್ರು ಅಂತ ತುಂಬ ಭಯ ಪಡ್ಕೊಂಡು ಹೇಳಿದಾಗ, ಇಲ್ಲಲ್ಲಿ ಏನು ಬರೆದಿದೆ ಅಂತ ನನಗೆ ಗೊತ್ತಾಗಬೇಕು, ಅಲ್ಲಿ ಗಂಟ ನನಗೇನು ಬೇಡ ಅಂತ ಸತ್ಯ ಚಿಕ್ಕಪ್ಪ ನೀರು ಕೊಟ್ಟಾಗ ಗ್ಲಾಸ್ನು ಕೂಡ ಅವರು ಎತ್ತೆಸಿತಾರೆ. ಆ ಕಡೆ ಕಿಟಕಿ ಹತ್ರ ಭಾರ್ಗವಿ ಅವರು ನೋಡ್ಬಿಟ್ಟು ಭಯ ಪಡ್ಕೋತಾರೆ. ಇನ್ಮೇಲಿಂದ ನಿನಗೆ ನಿದ್ದೆ ಬರಲ್ಲ ಅಂತ ಹೇಳಿದ್ದನ್ನು ನೋಡಿ, ಆಗ ವಿಶ್ವ, ನೀನು ನನಗೆ ವಿಲ್ ವಿಚಾರದಲ್ಲಿ ನನಗೆ ಸಹಾಯ ಮಾಡ್ತೀಯಾ ಅಂತ ಹೇಳಿದ್ಯಾ. ಈ ಕಡೆ ಭಾರ್ಗವಿಯವರು ಕಿಟಕಿ ಹತ್ರ ನೋಡ್ಬಿಟ್ಟು ಎದುರುಕೊಂಡು ಆಹಾ ಅಂತ ಜೋರು ಕಿರ್ಚ್ಕೊತಾರೆ. ಆಗ ಇವರು ವಿಶ್ವ ಅವರು ಕೂಡ ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ರಾಮ್ ಅವ್ರಿಗೆ ಸೀತಾ ಅವರು ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ, ನಿಮ್ಮ ಮನೇಲೆ ಸಿಗಲ್ಲ ರಾಮ್, ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಬಯಸ್ತೀನಿ. ಆಗ ರಾಮ್ ಅವರು, ಗುಡ್ ಮಾರ್ನಿಂಗ್ ಸೀತಾ, ಈ ಅಗ್ನಿ ಪರೀಕ್ಷೆಗೆ ನಾನು ಕೂಡ ರೆಡಿ ಆಗಿದ್ದೀನಿ, ಆದಷ್ಟು ಬೇಗ ನೀವು ನಮ್ಮ ಮನೆಗೆ ಸೊಸೆಯಾಗಿ ಬನ್ನಿ. ಈ ಕಡೆ ಸೀತಾ ಅವರು, ಸಿಹಿಗೆ ಯಾಕೇನು ಮಾತಾಡ್ತಿಲ್ಲ ನೀನು, ಏನಾದರೂ ಮಾತಾಡು. ಆಗ ಸಿಹಿ, ಫ್ರೆಂಡ್ ಮನೆಗೆ ಹೋಗ್ತಿದ್ಯಾ ಅಲ್ವಾ ಸೀತಮ್ಮ ನೀನು ಇವತ್ತು, ನಾನು ಬರ್ಬೋದಾ ಅಂತ ಕೇಳಿದಾಗ, ಸರಿ ಬಿಡು, ನಾನು ಇವತ್ತು ಶೂಟಿಂಗ್ ಆಟ ಮುಗಿಸ್ಬೇಕು. ಅವತ್ತು ಮಿಸ್ಟರ್ ಸನ್ ಬಂದು ಹಾಗೆ ಬೇಜಾರಿಂದ ನಮ್ಮ ಮನೆಯಿಂದ ಹೊರಟೋದ್ರು. ಅವತ್ತು ಅವರನ್ನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸೀತಮ್ಮ, ಆದರೆ ಅವ್ರು ಬಂದೇ ಇಲ್ಲ, ನಾನೇನು ಮಾಡಿದೆ ಅಂತ ಕೇಳಿದಾಗ, ಆಗ ಸೀತಾ ಅವರು, ಯಾರಿದ್ರು ಇಲ್ಲ ಅಂದರು, ನಾನು ನಿನ್ನ ಜೊತೆಗೆ ಯಾವಾಗಲೂ ಇರ್ತೀನಿ ಸಿಹಿ ಪುಟ್ಟ ಅಂತ ಹೇಳಿದಾಗ, ಆಗ ಸಿಹಿ ಪುಟ್ಟ, ಸೀತಮ್ಮ ಮಿಸ್ಟರ್ ಸನ್ಗೆ ನಾನು ಇಷ್ಟ ಇಲ್ವಾ, ಅವತ್ತು ಹೋಗಿದ್ದಕ್ಕೆ ಬೇರೆನೇ ಕಾರಣ ಇದೆ ಪುಟ್ಟ, ಒಂದಲ್ಲಿ ಕೆಲವೊಂದನ್ನು ಪಡ್ಕೋಬೇಕು ಅಂದರೆ ಕೆಲವೊಂದನ್ನು ಬಿಡಬೇಕು ಅಂತ ಸೀತಾ ಅವ್ರು ಹೇಳಿದಾಗ, ಏನು ಬೇಕಾದ್ರೂ ಕಳ್ಕೊತೀನಿ ಪುಟ್ಟ, ಆದರೆ ನಿನ್ನನ್ನು ಮಾತ್ರ ಕಳ್ಕೊಳ್ಳೋದಿಲ್ಲ ಸೀತಮ್ಮ, ನೀನು ನಂಗೆ ಏನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ ಅಂತ ಸಿಹಿ ಹೇಳಿದಾಗ, ಸೀತಮ್ಮ ನಿಂಗೆ ಲೇಟ್ ಆಗ್ತಿದೆ ಹೊರಡು, ಆದರೆ ಮಿಸ್ಟರ್ ಸನ್ನ ಕೇಳಿದೆ ಅಂತ ಹೇಳು, ಆದರೆ ನನಗೆ ನೀನು ಬೇಕು, ನನ್ನ ಫ್ರೆಂಡು ಬೇಕು ಸೀತಮ್ಮ ಅಂತ ಸಿಹಿ ಹೇಳಿದಾಗ, ಆಗ ಸೀತಾ ಅವರು ಮನಸ್ಸಲ್ಲಿ, ಸಿಹಿ ಪುಟ್ಟ ಅವ್ರು ನಮ್ಮ ಪ್ರೀತಿನ ಹೇಗೆ ಒಪ್ಕೋತಾರೆ, ಅವ್ರ ಮನೆಯವ್ರ ಪ್ರೀತಿ ಎಲ್ಲ ನಿಂಗೆ ಸಿಗುತ್ತೆ ಅಂತ ನಾನು ನಿಂಗೆ ಹೇಗೆ ಹೇಳಲಿ ಅಂತ ಅಂದ್ಕೊಂಡಾಗ, ಆಗ ಸಿಹಿ ಪುಟ್ಟ, ನನ್ನ ಫ್ರೆಂಡು ನಿಂಗೆ ಆದಷ್ಟು ಬೇಗ ಸಿಗಲಿ ಅಂತ ತಥಾಸ್ತು ಅಂತ ಹೇಳಿದಾಗ, ಅದು ತಥಾಸ್ತು ಅಂತ ಸೀತಾ ಅವರು ಹೇಳ್ತಾರೆ. ಈ ಕಡೆ ಭಾರ್ಗವಿಯವರು, ನಿನ್ನ ಪಾಪದ ಕೂಡ ತುಳುಕ್ತಾ ಇದೆ ನಿನ್ನ. ಈ ಕಡೆ ಸಾಧನ ಅವರು ಅವ್ರಿಗೆ, ಸೀತಾ ಅವರು ಇವತ್ತು ಮನೆಗೆ ಬರ್ತಿದ್ದಾರೆ ಅಂತ ಭಾರ್ಗವಿಯವ್ರಿಗೆ ಹೇಳಿದಾಗ, ಅವರು ಭಾರ್ಗವಿಯವರು ಕಾಫಿನ ತಿರುಗಿಸ್ತಾ ಇರ್ತಾರೆ. ಮೊನ್ನೆ ಬಂದಾಗೂ ಅವಳೇನು ಸೀತಾ ನಮ್ಮ ಮನೇಲಿ ಊಟ ಮಾಡಿರಲಿಲ್ಲ, ಇವಾಗ ಏನು ಮಾಡಲಿ ಅವಳಿಗೆ ಅಡುಗೆ, ಲಾಸ್ಟ್ ಟೈಮ್ ಬಂದಾಗೂ ಅವಳೇನು ತಿಂದಿರಲಿಲ್ಲ, ಇವಾಗ ಅವಳೇನಾದ್ರು ತಿಂದ್ಬಿಟ್ಟೆ ಕಳಿಸ್ಬೇಕು ಅಂತ ಸಾಧನ ಅವರು ಕೇಳಿದಾಗ, ಆಗ ಭಾರ್ಗವಿಯವರು ತುಂಬ ಕೋಪದಿಂದ ಸಾಧನ ಅವ್ರಿಗೆ ಟೀನ ತಿರುಗಿಸ್ತಾ ಅದು ಕೋಪದಿಂದ ಅವ್ರ ಮಕ್ಕದ ಮೇಲೆ ಎರಚಿಬಿಡ್ತಾರೆ. ಫ್ರೆಂಡ್ಸ್, ಇದು ಸೋಮವಾರದ ಸಂಚಿಕೆ, ಟಿವಿಗಿಂತ ಮೊದಲೇ ನೋಡಿದ್ದೀರಾ. ಹಾಗೆ ಸೀರಿಯಲ್ ಪ್ರಿಯರ್ ಯಾರೆಲ್ಲ ಇದ್ದೀರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ. ಈ ರಿವ್ಯೂ ಇಷ್ಟ ಆದರೆ ಫ್ರೆಂಡ್ಸ್ ಮರಿದಿರಾ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.